ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋನ ಶುರು ಮಾಡೋಣಂತ. ಹಾಯ್ ಫ್ರೆಂಡ್ಸ್, ನಾವಿವಾಗ ಎಲ್ಲಿ ಅಂದ್ರೆ ಒಂದು ದೇವಸ್ಥಾನಕ್ಕೆ ಹೊಂಟೇವೆ ನೋಡ್ರಿ. ಟೈಮ್ ಬಂದು ಇವಾಗ 5:15 ಆಗೈತಿ. ಸೊ ಗಾಡಿಗೋಸ್ಕರ ವೇಟ್ ಮಾಡಾಕತ್ತೀವಿ. ಬೈಕ್ ನಮ್ಮ ಬ್ರದರ್ ಒಬ್ರು ತೊಗೊಂಡೋಗಿದ್ದಾರೆ, ಅದಕ್ಕೆ ಅವ್ರು ಬಂದ್ಮ್ಯಾಗ ಅದೇ ಬೈಕ್ ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿವಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ ಮಸ್ತ್ ಐತಿ. ದೇವಸ್ಥಾನ ಅಂದರೆ ನಾರ್ಮಲ್ ದೇವಸ್ಥಾನ ಅಲ್ಲದ, ಅದೊಂಥರ ಡಿಫ್ರೆಂಟ್ ಆಗೈತಿ. ಸೊ ನೋಡೋಣಂತ. ಯಾರೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಎಂಡ್ವರೆಗೆ ನೋಡ್ರಿ. ಕ್ಯಾಮ್ರಾ ಓಪನ್ ಮಾಡಿದ ಕೂಡಲೇ ಅಂದ್ರೆ ಬಂದುಬಿಡ್ತಾನೆ ನೀವು ಆದಿ. ಅವಾಗ ನಿಮ್ಗಾಗಲೇ ಹೇಳಿದ್ದೇನಲ್ಲ ನೆನ್ನೆ ವ್ಲಾಗ್ ಒಳಗೆ, ಅವಾಗ ಕ್ಯಾಮ್ರಾ ಅಂದ್ರೆ ಭಾಳ ಇಷ್ಟ. ನೋಡ್ಬೋದು ಅಲ್ಲಿ ನೋಡ್ರಿ ಹೆಂಗೆ ಮಾಡಕತ್ತಾನ. ಹಾಯ್ 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 ಬಾಯ್ ಬಾಯ್. ಈಗ ನೋಡ್ರಿ ಗಾಡಿ ತೊಗೊಂಡು ಬಂದ್ರವ್ರ. ಇಲ್ಲಿ ನೋಡ್ರಿ ಬ್ಲ್ಯಾಕಿದೊಂದು ಡಿಫ್ರೆಂಟನ, ಎಲ್ಲದ್ರೊಳಗೂ ಬರ್ತೈತೆ ಅದು. ನೋಡ್ಬೋದು. ಈಗ ನಮ್ಮ ಚಿನ್ನು ಮತ್ತು ಆದಿ ಇಬ್ಬರು ಹೋಗಿ ನಿಂತಾರಲ್ಲಿ ಗಾಡಿ ಅಂದ ಕೂಡಲೇ. ನಾವು ಹೋಗುವಂಥ ಪ್ಲೇಸ್ ಭಾಳ ದೂರ ಏನಿಲ್ಲ ನೋಡ್ರಿ. ಮನೆಯಿಂದ ಒಂದು 10ರಿಂದ 15 ನಿಮಿಷದ ಟೈಮ್ ಹಿಡಿತೈತೆ ಅಷ್ಟೇ. ಸೊ ಇವಾಗ ನಾವು ಬಂದಿರೋದು ಸಾವಡ್ ನೋಡ್ರಿ. ಸಾವಡ್ ಒಂದು ಸಿಟಿ ಐತಿ ಸಣ್ಣದ. ಸೊ ಈ ಒಂದು ಸಾವಡ್ ಸಿಟಿ ಒಳಗನ ಆ ಒಂದು ಪ್ಲೇಸ್ ಬರ್ತೈತಿ. ಸೊ ಬರ್ರಿ ಎಲ್ಲನೂ ತೋರಿಸ್ತೇನಂತ ಹೆಂಗೈತಂತ ಹೇಳಿ. ಇವಾಗ ಏನಂದ್ರೆ ನಾವು ಗಾಡಿಗೆ ಇದು ಪೆಟ್ರೋಲ್ ಬೇಕಾಗಿತ್ತ. ಸೊ ಪೆಟ್ರೋಲ್ ಹಾಕ್ಸ್ಕೊಳತ್ತೇವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣಂತ. ಚಿನ್ನು ಬಂತ ಪ್ಲೇಸ್. ಇಳಿ ಹಂಗೆ ನಿದ್ದೆ ಹೊಡಾಕತ್ತಿದ್ದಿ. ಸಾವಕಾಶ ಹೇಳಿ ಮತ್ತು ನಿದ್ದಿಗನೊಳಗೆ ಸಾವಕಾಶ ಹೇಳಿ. ನಮ್ಮ ಚಿನ್ನು ಗಾಡಿ ಹತ್ತಿದ್ರೆ ಬರೀ ನಿದ್ದಿನ ಮಾಡೋದು ಮಾಡ್ತಾನೆ ನೋಡ್ರಿ. ಬಂದಿದ್ದು ಖಬರಿಲ್ಲ ಅವಂಗೆ, ಹಂಗೆ ಮಲ್ಕೊಳಣ. ಅದು ಗಾಗಲ್ ಕೆಳಗೆ ಬೀಳಾತಿತ್ತು. ಬಂದೆ ನಿತ್ಯ ನೋಡ್ರಿ ಫ್ರೆಂಡ್ಸ. ಸಖತ್ತೈತಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬೆಟ್ಟದ ಮ್ಯಾಗಿನ ದೇವಸ್ಥಾನ ತೋರಿಸ್ತೇನೆ ನಿಮ್ಗೀಗ. ಒಂಥರ ಚಂದ ಗಾಳಿ ಬರ ಅದಕ್ಕೆ ಸ್ವಲ್ಪ ಬಂದು ನಿಂತಿದ್ದೇವೆ ಇಲ್ಲಿ. ಗಾಡಿಲೇ ಪಾರ್ಕ್ ಮಾಡಿದ್ದೀವಿ. ನಮ್ಮ ಚಿನ್ನು ಆ ಕಡೆ ಹೋಗಿದ್ದಾನ ನೋಡಿ ಫ್ರೆಂಡ್ಸ. ನಾ ಕೆಳಗಡೆ ಹಿಂಗೆ ರೌಂಡ್ ಹಾಕಿ ಫುಲ್ ಇದು ಮಾಡ್ಕೊಂಡು ಆ ಕಡೆಯಿಂದ ಬಂದೀವಿ ನೋಡ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಬಾಳೆ ಗಿಡ, ಆಮೇಲೆ ಆ ಕಡೆ ವ್ಯೂ ಪಾಯಿಂಟ್ ಎಲ್ಲ ತೋರಿಸ್ತೀನಿ ನಿಮ್ಗೆ ಸುತ್ತಮುತ್ತ ಹೆಂಗೈತೆ ಅಂಥೇಳಿ. ಇಲ್ಲಿ ನೋಡ್ಬೋದಾ, ಇಲ್ಲಿ ಮನೆಗಳದಾವ. ಆಮೇಲೆ ಬೆಟ್ಟ, ಫುಲ್ಲು ಸುತ್ತಲೂ ಬೆಟ್ಟನ ನೋಡ್ಬೋದು ನಾವು. ನನಗಂತೂ ಈ ಥರ ಪ್ಲೇಸ್ ಇದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಇಲ್ಲಿಂದ ದೂರಿಂದ ಹಿಂಗೆ ಕಾಣ್ತೈತಿ ನೋಡ್ರಿ ಇಲ್ಲಿ ಮನೆಗಳು. ಸೊ ಹತ್ತಿರ ತೋರಿಸ್ತೇನೆ ನೋಡ್ರಿ. ಅದೊಂದು ರೋಡ್ ಹೋಗೈತಿ, ಮನೆಗಳು ಅದಾವ. ಜಾಸ್ತಿ ಏನು ಮನೆ ಕಾಣಂಗಿಲ್ಲ. ಮತ್ತು ಅಲ್ಲಿ ನೋಡ್ಬೋದು ತೆಂಗಿನ ಗಿಡಗಳು, ಬೆಟ್ಟ. ವಾವ್, ಸುತ್ತಲೂ ಬೆಟ್ಟ. ಬೈಕ್ನ ಮೇಲ್ಗಡೆ ಪಾರ್ಕ್ ಮಾಡಿದ್ವಿ ನೋಡ್ರಿ. ಇವಾಗ ಕೆಳಗೆ ಬಂದಿದ್ವಿ. ಯಾಕಂದ್ರೆ ವಿಡಿಯೋ ಶೂಟ್ ಮಾಡೋಕ್ಕೋಸ್ಕರ. ನಾನು ನನ್ನ ಪಾಡಿಗೆ ವಿಡಿಯೋ ಮಾಡ್ತಾ ಇದ್ದೆ ನೋಡ್ರಿ. ಬಟ್ ನನಗೆ ಗೊತ್ತಾಗ್ದಂಗೆ ನಮ್ಮ ಹಸ್ಬೆಂಡ್ ಅವರು ನಾನು ಮಾಡುವಂಥ ವಿಡಿಯೋನ ಶೂಟ್ ಮಾಡ್ಕೊಂಡಾರ. ಸೊ ಅದೊಂದು ಕ್ಲಿಪ್ಪಿಂಗ್ ಸಿಕ್ಕಿತ್ತ. ಸೊ ಅದನ್ನು ಯಾಕೆ ಮಿಸ್ ಮಾಡ್ಬೇಕು ಅಂದ್ಕೊಂಡು ಅದನ್ನೂ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಯಾವಾಗಲೂ ಹಿಂಗೆ ನೋಡ್ರಿ, ನಾವು ಎಲ್ಲಿಗೆ ಹೋದರೂ ಕೂಡ, ಯಾವುದೇ ಪ್ಲೇಸಿಗೆ ಹೋದರೂ ಕೂಡ ವಿಡಿಯೋ ಮಾಡೋದು ಇದೇ ರೀತಿ ನಡೀತಾನೆ ಇರ್ತದೆ. ಸೊ ಎಲ್ಲ ನಿಮಗೋಸ್ಕರ, ಜೊತೆಗೆ ನಮಗೋಸ್ಕರನೂ ಕೂಡ. ಬರೀ ನಿಮಗೋಸ್ಕರ ಅಂತಲ್ಲ, ನಿಮ್ಮನ್ನೂ ಖುಷಿ ಪಡಿಸ್ಬೇಕು, ನಾವು ಕೂಡ ಖುಷಿ ಪಡಬೇಕು ಅನ್ನೋ ಒಂದು ಇದಕ್ಕೋಸ್ಕರ ವಿಡಿಯೋ ಮಾಡಿರ್ತೀವಿ. ಸೊ ಇದರಿಂದ ನಮಗೇನೋ ಲಾಭ ಅಂತೂ ಇಲ್ಲ, ಏನೋ ಒಂದು ಖುಷಿ ಸಿಗ್ತದೆ ಅಷ್ಟೇ. ಸೊ ಈ ಒಂದು ವಿಡಿಯೋ ನೋಡಿದಾಗ ಕೆಲವ್ರು ಅಂದ್ಕೊಳ್ತಾರೆ ಏನು ಒಂದು ವಿಡಿಯೋ ಮಾಡಿದ್ದಾರೆ ಅಂಥೇಳಿ. ಬಟ್ ಅದು ಭಾಳ ಕಷ್ಟ ನೋಡ್ರಿ. ಪಬ್ಲಿಕ್ ಒಳಗೂ ಕೂಡ ವಿಡಿಯೋ ಮಾಡಬೇಕಾಗಿರ್ತೈತಿ. ಇದರ ಒಂದು ಪರಿಶ್ರಮ ಭಾಳ ಇರ್ತೈತಿ. ಇದ್ರ ಬಗ್ಗೆ ಹೇಳಬೇಕಂದ್ರೆ ಇನ್ನೊಬ್ಬ ಯೂಟ್ಯೂಬರ್, ಇನ್ನೊಬ್ಬ ವ್ಲಾಗರ್ಗೆ ಮಾತ್ರ ಗೊತ್ತಾಗ್ತೈತಿ
ವಿಡಿಯೋ ಬಗ್ಗೆ ಏನು ಕಷ್ಟ ಇರ್ತದ ಅಂಥೇಳಿ. ಕೆಲವೊಂದು ಸಾರಿ ನಿಮ್ಗೆ ನಾವು ಮಾಡುವಂಥ ವಿಡಿಯೋ ಯೂಸ್ಫುಲ್ ಕೂಡ ಇರ್ತದ. ಕೆಲವೊಂದು ಪ್ಲೇಸ್ಕೊಂಡು ತೋರಿಸ್ತಿರ್ತೇವೆ ಅಂದಮ್ಯಾಗ ನೀವು ಕೆಲವೊಂದು ಪ್ಲೇಸಿಗೆ ಹೋಗಿಲ್ಲದೆ ಇರುವಂಥ ಪ್ಲೇಸ್ನ ತೋರಿಸಿದಾಗ ನಿಮಗೂ ಇಷ್ಟ ಆಗಿ ನೀವು ಕೂಡ ಅಲ್ಲಿ ಹೋಗ್ಬೇಕು ಅನಿಸಿದಾಗ ಇದನ್ನು ನೋಡಿಬಿಟ್ಟು ನೀವು ಕೂಡ ಹೋಗಿ ಬರ್ಬೋದಲ್ಲ. ಫ್ರೆಂಡ್ಸ, ನಾವು ಇಲ್ಲಿಂದನೇ ಬಂದೀವಿ ನೋಡ್ರಿ. ಹಿಂಗೆ ಬಂದು ಆ ಕಡೆ ಹೋಗಿ ಮ್ಯಾಲೆ ಹೋಗಿ ನಾವು ಗಾಡಿ ಪಾರ್ಕ್ ಮಾಡಿದ್ದೀವಿ. ಸೊ ಇವಾಗ ನಾನು ಫಸ್ಟ್ದಿಂದ ತೋರಿಸ್ತೇನಂತ ಹೆಂಗೈತೆ ಟೆಂಪಲ್, ಇದಕ್ಕೆ ಹೋಗ್ಬೇಕಾದ್ರ ಅಂಥೇಳಿ. ಇಲ್ಲಿ ನಮ್ಮ ಹಸ್ಬೆಂಡ್ ಅವರ ನಮ್ಮ ಚಿನ್ನೊಂದು ಫೋಟೋ ತಗೊಳಕತ್ತಾರ. ಅವ ಟಿನ್ ಕುಡಿಯಾಕತ್ತಾನ, ಅವಾಗಿಂದ ಫೋಟೋ ತೆಗಿ ಅನ್ನತ್ತಾನ, ಅದಕ್ಕೆ ತೆಗಿಯತ್ತಾರ ಅವ್ರು. ಝೂಮ್ ಹಾಕಿ ತೋರಿಸಿದ್ರೆ ಹಿಂಗೈತೆ ನೋಡ್ರಿ ಫ್ರೆಂಡ್ಸ. ಇಲ್ಲಿಂದ ನೋಡ್ರಿ ಮೆಟ್ಲ ಸ್ಟಾರ್ಟ್ ಆಗ್ತಾವ ಟೆಂಪಲ್ಗೆ, ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ. ಇಲ್ಲೊಂದು ಫ್ರಂಟ್ ಕಾಣತೈತಿ. ಇಲ್ಲಿ ಏನಂದ್ರೆ ದೀಪ ಹಾಕಕ್ಕಂಥೇಳಿ ಒಂದು ಇದು ಇಟ್ಟಿರ್ತಾರೆ, ಗ್ಲಾಸಿಂದ ಐತದ. ಆಮೇಲೆ ಮೇಲ್ಗಡೆ ನೋಡ್ಬೋದು ನೀವು ಹೆಂಗೈತೆ ನೋಡ್ರಿ ಫ್ರೆಂಡ್ಸ. ಮೇಲೊಂದು ಗಂಟೆ ಹಾಕಿದ್ದಾರೆ ನೋಡ್ರಿ. ಈಗ ಸನ್ಸೆಟ್ ಆಗೋ ಟೈಮ್ ಆಗೈತಿ, ಸೊ ಅದಕ್ಕೆ ಸ್ವಲ್ಪ ಡಲ್ ಬರತೈತಿ. ಅಲ್ಲಿ ನೋಡ್ರಿ ಫ್ರೆಂಡ್ಸ, ಸಿಂಹ ಅಲ್ಲ ಚಿನ್ನದ? ಹಾಂ, ಸಿಂಹ ನೋಡ್ರಿ. ಹಾಂ, ಸಿಂಹ ಪಾಪ ಹತ್ರ ಮುಖ ಏನೋ ಆಗೈತಿ. ಆಮೇಲೆ ಅದೇ ಥರನ ಸೇಮ್ ಇಲ್ಲೊಂದು ಐತೆ ನೋಡ್ರಿ ಫ್ರೆಂಡ್ಸ್, ಆ ಕಡೊಂದು ಈ ಕಡೊಂದು. ಇಲ್ಲಿ ಏನೋ ಗೋವಾದಾಗ ಏನೋ ಗೊತ್ತಿಲ್ಲ, ನಾನು ಭಾಳ ಕಡೆ ನೋಡಿದ್ನಿ. ಏನಂದ್ರೆ ಮನೆ ಮುಂದೆನೂ ಗೇಟ್ ಕಡೆ, ಇದು ಕಾಂಪೌಂಡ್ ಕಡೆನೂ ಅದೇ ಥರ ಮಾಡಿರ್ತಾರೆ. ಭಾಳ ಆಲ್ಮೋಸ್ಟ್ ನೋಡಿದ್ನಿ ನಾನು. ಸೊ ಬನ್ನಿ ಫ್ರೆಂಡ್ಸ, ಹೋಗೋಣಂತ ಮೇಲ್ಗಡೆ ಹೆಂಗೈತೆ ಅಂತ ಹೇಳಿ ತೋರಿಸ್ತೇನೆ. ಮೆಟ್ಲ ಹತ್ಕೊಂಡು ಹೋಗೋಣಂತ. ಇಲ್ಲಿ ದೀಪ ಹಚ್ಚಿಲ್ಲ, ಎಣ್ಣೆ ಅಂತೂ ಫುಲ್ ಹಾಕಿದ್ದಾರೆ. ಇದು ಎಲ್ಲಿ ಏನೋ ಅಂತಾರೆ ನೋಡ್ರಿ, ನಂಗೆ ಗೊತ್ತಾಗತ್ತ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಕಿಲಿ ಹಾಕಿದ್ದಾರೆ. ಬರ್ರಿ ಹೋಗೋಣಂತ. ಫುಲ್ ಮ್ಯಾಲೆ ಐತದ. ಝೂಮ್ ಹಾಕಿದ್ದೆ ನಾನು ಕೂಡಲೇ ನಮ್ಗೆ ಏನು ಅನ್ಸತ್ತಿಲ್ಲ. ಈ ಕಡೆ ಬಂದ ಕೂಡಲೇ 2 ರೂಟ್ ಬರ್ತೈತಿ. ಇಲ್ಲೊಂದು ಐತಿ, ಈ ಸೈಡ್ ಒಂದು, ಮತ್ತು ಈ ಕಡೆ ಒಂದು ಸೈಡ್ ಐತಿ. ಸೊ ನೋಡ್ಬೋದು ಅಲ್ಲಿ ಒಂದಷ್ಟು ಬಾಯ್ಸ್ ಕೂತಾರ. ಸೊ ಗಿಡ ಅಂತೂ ಫುಲ್ ಅದಾವ್ರಿ ಇಲ್ಲೇ. ಮೇಲೆ ಬಂದ ಕೂಡಲೇ ಇಲ್ಲೊಂದು ದೊಡ್ಡ ಮರ ಐತೆ ನೋಡ್ರಿ, ಅದ್ರ ಸುತ್ತಲೂ ಎಲ್ಲ ಇದನ್ನು ಮಾಡಿದ್ದಾರೆ. ಸೊ ಅಲ್ಲಿ ಕೂಡ ಒಂದು ದೇವ್ರ ಮೂರ್ತಿ ಐತೆ ಅನ್ನಿಸ್ತೈತಿ. ಬರ್ರಿ ನೋಡೋಣ ಅಂತ. ಸಂಜೆ ಟೈಮ್ ಬಂದೇವಲ್ಲ, ಭಾಳ ಅಂದ್ರೆ ಭಾಳ ಮಸ್ತ್ ಅನ್ಸತೈತಿ. ಇಲ್ಲಿ ನೋಡ್ರಿ ಮೆಟ್ಲ ಮಾಡಿದಾರ, ಒಂದು 4 ಮೆಟ್ಲ ಮಾಡಿದಾರ ನೋಡ್ರಿ. ಸೊ ಈ ಕಡೆ ನೋಡಿದ್ರೆ ಎಷ್ಟೊಂದು ಪಂಕ್ತಿ ಹಂಗೆ ಇಟ್ಟಿದ್ದಾರೆ, ಯೂಸ್ ಮಾಡಿದಾರ. ಮತ್ತು ಗೇಟ್ ಕೂಡ ಹಾಕಿದ್ದಾರೆ ನೋಡ್ರಿ. ಒಳಗಡೆ ಯಾವ ದೇವ್ರ ಮೂರ್ತಿ ಐತೆ ಅಂತ ಹೇಳಿ ತೋರಿಸ್ತೇನೆ ನಿಮ್ಗೆ. ಸಣ್ಣದ ಗುಡಿಗತೆ ಕಟ್ಟಿದಾರ. ಆಂಜನೇಯನ ಒಂದು ಮೂರ್ತಿ ಇದು ಮಾಡಿದಾರೆ ನೋಡ್ರಿ. ಸಣ್ಣದ ಆಂಜನೇಯನ ಮೂರ್ತಿ ಐತಿ. ಹಂಗೆ ಸಾಯಿಬಾಬನ ಮೂರ್ತಿ ಕೂಡ ಒಂದು ಇಟ್ಟಿದ್ದಾರೆ. ಸೊ ಗೇಟ್ ಕೂಡ ಲಾಕ್ ಮಾಡಿದಾರ. ಸೊ ಈ ಕಡೆ ಬಂದರೆ ಇಲ್ಲೂ ಕೂಡ ಪಂಕ್ತಿ ಇಟ್ಟಿದ್ದಾರೆ. ಇಲ್ಲಿ ಅಂಗಾರ ಐತೆ ನೋಡ್ರಿ, ಬರ್ರಿ ಅಂಗಾರ ಹಚ್ಕೊಳ್ಳೋಣಂತ. ಇಲ್ಲೇ ಬಾಜುಕನ ಒಂದು ತುಳಸಿ ಕಟ್ಟಿ ಕಟ್ಟಿದಾರೆ ನೋಡ್ರಿ. ಎಷ್ಟು ದೊಡ್ಡದೈತೆ ಅದು ತುಳಸಿ ಕಟ್ಟಿ. ನೋಡಕ್ಕೆ ಮೇಲ್ಗಡೆ ಸಣ್ಣದೈತಿ, ಕೆಳಗಡೆ ನೋಡ್ರೆ ಫುಲ್ ಡುಮ್ಮ ಮಾಡಿಬಿಟ್ಟಾರ ಅದನ್ನು. ಎಲ್ಲೇ ಹೋದ್ರೂ ಕೂಡ ನೋಡ್ಬೋದ, ದೇವಸ್ಥಾನ ಒಳಗೆ ತುಳಸಿ ಕಟ್ಟಿ ಇದ್ದೇ ಇರ್ತದ. ಹಚ್ಕೊಂಡ್ರಿ ಸ್ವಲ್ಪ ಇಟ್ಕೋಬೇಕಾ, ಡಬ್ಬಿ ತರೋದಿತ್ತು ನೋಡಿ. ನಾವು ಐತಿ ಇದ್ರ ತಗೋ, ಹಾಂ ಅದ್ರೊಳಗೆ ಹಾಕೊಳ್ಳೋಣಂತ.
ಬನ್ನಿ ಫ್ರೆಂಡ್ಸ ಒಳಗಡೆ ಹೋಗೋಣ ಅಂತ ಹೆಂಗೈತೆ ಅಂತೇಳಿ ತೋರಿಸ್ತೇನೆ. ದೇವಸ್ಥಾನ ಬಾಗ್ಲ ಹಾಕಿದ್ದಾರೆ, ತೆಗಿತಾರೆ ನೋಡೋಣ ಇನ್ನೊಂದು ಸ್ವಲ್ಪ. ಅಯ್ಯೋ ಇಲ್ಲಿ ಮೆಟ್ಲನೂ ಇಲ್ಲ, ಮೆಟ್ಲದ ನಾ ಮಾಡಿದ್ನಿ, ಕಂಬ ಅದ ನೋಡ್ರಿ ಇದೆ ಹೆಂಗದ. ಇವಾಗ ಸನ್ಸೆಟ್ ಆಗೋ ಟೈಮ್ ನೋಡ್ರಿ, ಈ ಟೈಮ್ ಬಂದೇವು ನಾವು. ಸ್ವಲ್ಪ ಫೋಟೋಸ್ ಅದು ತಗೊಳಕತ್ತೀವಿ, ಅದಕ್ಕೆ ಲೇಟ್ ಆಯ್ತು. ವಾವ್, ಹಕ್ಕಿಗಳ ಚಿಲಿಪಿಲಿ ಸೌಂಡ್ ನೋಡ್ರಿ ದೇವಸ್ಥಾನ ಒಳಗೆ ಎಷ್ಟು ಚಂದ ಅನ್ಸಾತೈತಿ. ಏನಿದು ಸುಸ್ವಾಗತಂ ಶ್ರೀ ಸಂತ್ಯಾನ ಮಾರುತಿಗಢ ಕಾಕೋಡ ಅಂತ ನೋಡ್ರಿ. ಲಾಕ್ ಹಾಕಿದ್ದಾರೆ ನೋಡ್ರಿ. ಇಲ್ಲಿನ ತೋರಿಸ್ತೇನೆ ನಾನು, ಯಾಕಂದ್ರೆ ಲಾಕ್ ಹಾಕಿರಿ ಏನೂ ಮಾಡೋಕ್ಕಾಗಂಗಿಲ್ಲ. ಒಳಗಡೆ ಗಂಟೆ ಅದಾವ ಮತ್ತು ಲೈಟಿಂಗ್ ಅದಾವ, ಕಂಬಗಳದಾವ, ದೇವರ ಮೂರ್ತಿ ಕೂಡ ಕಾಣೋದಿಲ್ಲ ಅನಿಸ್ತೈತಿ ಫ್ರೆಂಡ್ಸ. ಇದು ಟೆಂಪಲ್ ಬಂದ್ ಮಾಡಿದ್ದಾರೆ ಅಂದ ಕೂಡಲೇ ಇಲ್ಲಿ ಪಾಪ ಯಾರೋ ಭಕ್ತಾದಿಗಳು ಉದ್ಬತ್ತಿ ಹೂವು ಅದು ಎಲ್ಲ ಇಟ್ಟು ಹೋಗಿದ್ದಾರೆ. ವಾವ್, ಅಲ್ಲಿ ನೋಡ್ಬೋದಾ, ಇದು ಪರ್ಶಿ ಮ್ಯಾಗ ಎಷ್ಟು ಚಂದ ಲೈಟಿಂಗ್ ಎಲ್ಲ ಬಿದ್ದಾವ ನೋಡ್ರಿ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ 3 ಆಂಜನೇಯ ಅದಾವ. ಯಾವಂದ್ರೆ ತೋರಿಸ್ತೇನೆ ನಿಮ್ಗೆ. ಈ ಕಡೆ ನೋಡ್ಬೋದಾ, ಬ್ಲ್ಯಾಕ್ ಕಲರ್ ಒಳಗೊಂದು ಆಂಜನೇಯ, ಆಮೇಲೆ ನಡು ಗುಡಿ ಒಳಗೆ ಒಂದು ಐತೆ ನೋಡ್ರಿ, ಅದು ವೈಟ್ ಕಲರ್ ಆಂಜನೇಯ, ಮತ್ತು ಆ ಆಂಜನೇಯನ ಮುಂದ್ಗಡೆನ ಒಂದು ಗೋಲ್ಡನ್ ಕಲರ್ ಆಂಜನೇಯ. ಆಮೇಲೆ ಈ ಕಡೆ ಸೈಡ್ ನೋಡಿದ್ರೆ ಗಣೇಶ ನೋಡ್ಬೋದು, ಆ ಕಡೆ ಒಂದು ಕೆಳಗಡೆ ಒಂದು, ಈ ಸೈಡ್ ಗಣೇಶ. ಮತ್ತು ಮೇಲ್ಗಡೆ ಕತ್ಲಾಯ್ತು ನೋಡ್ರಿ, ಮೇಲ್ಗಡೆ ಶಿವ ಅದ ನೋಡ್ರಿ, ಶಿವ ಅಲ್ಲ ವಿಷ್ಣು ಅನಿಸ್ತೈತಿ ಅಲ್ಲಿ ಮೇಲ್ಗಡೆ. ಬಟ್ ಇದು ಓಪನ್ ಇದ್ದಿದ್ರೆ ಭಾಳ ಚಲೋ ಆಗ್ತಿತ್ತು, ನಿಮ್ಗೆ ಫುಲ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಮಾಡಿದ್ನಿ. ನೋಡ್ಬೋದು ಇಲ್ಲಿ ಫ್ರೆಂಡ್ಸ್, ಏನಂದ್ರೆ ನಾನು ಹೇಳಿದ್ನಿ ಆಲ್ರೆಡಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಈ ಥರ ಡ್ರೆಸ್ಸಸ್ ಅಲೌಡ್ ಇಲ್ಲ ಅಂಥೇಳಿ. ನೋಡ್ಬೋದು ಇಲ್ಲಿ ಜೀನ್ಸ್ ಶಾರ್ಟ್, ಈ ಥರ ಶಾರ್ಟ್ ಅಲೌಡ್ ಇಲ್ಲ. ಓನ್ಲಿ ಸೀರೆ, ಚೂಡಿದಾರ್, ಪ್ಯಾಂಟ್ ಶರ್ಟ್, ಆಮೇಲೆ ಪಂಚೆ, ಇದು ಏನಂತಾರೆ ಇದಕ್ಕೆ ಕುರ್ತಾ ಅಷ್ಟೇ ಅಲೌಡ್ ನೋಡ್ರಿ. ಇಲ್ಲೊಂದು ಪಾಟಿ ಹಾಕಿದ್ದಾರೆ ಸ್ಲೇಟ ಬರೀಲಿಕ್ಕೆ. ಸೊ ನೋಡ್ರಿ, ಯಾವ ಬಟ್ಟೆ ಹಾಕೊಂಬರ್ಬೇಕು, ಯಾವ ಬಟ್ಟೆ ಹಾಕೊಂಡು ಬರಬಾರ್ದು ಅನ್ನೋದು ಇವಾಗ ರೂಲ್ಸ್ ನೋಡ್ರಿ, ಎಲ್ಲೇ ಹೋದರೂ ಕೂಡ. ಮೇಲ್ಗಡೆ ನೋಡ್ಬೋದಾ ಹೂವಿನ ಡಿಸೈನ್ ಅದು ಎಷ್ಟು ಚಂದ ಮಾಡಿದ್ದಾರೆ ನೋಡ್ರಿ, ಮತ್ತು ಕಲರ್ ಕೂಡ ಮಾಡಿದ್ದಾರೆ. ರಿಯಲ್ ಆಗಿ ಹೂವು ನೋಡ್ತಾ ಇರ್ಬೇಕು ಅಂದ್ರೆ ಏನು ಅನಿಸ್ತೈತಲ್ಲ ಅದೇ ರೀತಿನ ಅನ್ಸಾಕತ್ತೈತಿ, ಕರೆ ಹೂವು ಏನೋ ಅಂತ. ಬಟ್ ಇದು ಗೋಡೆ ಮೇಲೆ ಬಿಡಿಸಿರುವಂಥ ಚಿತ್ರ ನೋಡ್ರಿ ಸಿಮೆಂಟ್ ಒಳಗೆ. ಸೊ ಭಾಳ ಚಂದ ಐತಿ. ಏನಂದ್ರೆ ಇದು ಗುಡ್ಡದ ಮೇಲೆ ಐತೆ ನೋಡ್ರಿ, ಅಂದ್ರೆ ಬೆಟ್ಟದ ಮೇಲೆ ಇರುವಂಥ ಆಂಜನೇಯನ ಟೆಂಪಲ್ ಇದು. ಸೊ ಭಾಳ ಅಂದ್ರೆ ಭಾಳ ಪ್ರಶಾಂತವಾಗೈತಿ. ಜಾಸ್ತಿ ಇಲ್ಲಿ ನಾವು ಗಿಡಗಳನ್ನ ಆಮೇಲೆ ಪಕ್ಷಿಗಳ ಸೌಂಡ್ ಭಾಳ ಕೇಳ್ಬೋದು. ಯಾರಿಗಾದ್ರೂ ಬೇಜಾರಾದಾಗ ಆರಾಮಾಗಿ ಬಂದು ಒಂದು 2 ತಾಸು ಕುತ್ಕೊಂಡು ಹೋಗ್ಬೋದು ನೋಡ್ರಿ, ಮನಸ್ಸು ರಿಲ್ಯಾಕ್ಸ್ ಆಗ್ತೈತಿ. ಮುಗಿತಾ ಮಾರ್ಕೆಟ್ ಹೋಗೋಣ. ಸನ್ಸೆಟ್ ಅದು ಅರ್ಥ ಮುಚ್ಕೊಳ್ಳೋದು, ಅರ್ಥ ತೋರಿಸಿ. ಬರೀ ಚಂದ್ರ ಹಿಂಗೆ ಮಾಡ್ತಾನೆ, ಸಾರಿ ಸೂರ್ಯ ಹಿಂಗೆ ಮಾಡ್ತಾನೆ. ನಿನ್ನೆ ಕೂಡ ಹಂಗೆ ಮಾಡಿದ ಬೀಚ್ ಕಡೆ. ಇವತ್ತು ಅರ್ಧ ಮುಚ್ಕೊಳ್ಳೋದು, ಅರ್ಧ ತೋರಿಸಿ. ನಡಿ ನೋಡಿ ಸೀರೆ ಪೂರ್ತಿ ತೋರಿಸ್ಬೇಕಲ್ಲ ಅಂದ ಚಂದ. ಸಂಜೆ ಆಗೈತೆ ನೋಡ್ರಿ. ಸೊ ಆ ಕಡೆ ನೋಡ್ಬೋದು ಬೆಟ್ಟದ ಮೇಲನ ಸೂರ್ಯ ಮುಳುಗಾಕತ್ತಾನ ನೋಡ್ರಿ, ಎಷ್ಟು ಚಂದ ಕಾಣತೈತದ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ಫುಲ್ ಮುಳುಗ್ತಾನ, ಕತ್ಲು ಕೂಡ ಆಗ್ತೈತಿ. ಸೊ ಇಲ್ಲಿ ಏನಂದ್ರೆ ಒಂದು ಹಳ್ಳಿಲಿ ಎಷ್ಟು ಕ್ಯೂಟಾಗಿ ಓಡಾಡಕತ್ತೈತಿ ನೋಡ್ರಿ, ಅದು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇತ್ತು.
ಅದು ತಿಂದೈತಿಲ್ಲ ಆ ಹಣ್ಣು ತಿನ್ಬೇಕಂತ. ಲೈಟ್ ಹತ್ತಿದ್ದೇವೆ ನೋಡ್ರಿ ಆಲ್ರೆಡಿ. ಟೈಮ್ ಎಷ್ಟಾಗೈತಿ? 6:30 ಟೈಮ್. ಈಗ ಹೋಗುವ ಸಮಯ ಬಂದಿದೆ. ಸೊ ಅದಕ್ಕೆ ಬೇಗ ಬೇಗ ನೀರು ಕುಡೀರಿ. ಅರ್ಧ ಬ್ಯಾಗ್ ಖಾಲಿ ಆಗ್ತೈತಿ, ಆಮೇಲೆ ಹೋಗೋಣಂತ. ಇಲ್ಲಿ ಭಾಳ ಅಂದ್ರೆ ಭಾಳ ನೀರಡಿಕೆ ಆಗತ್ತೈತಿ ನೋಡ್ರಿ. ನಮ್ಮೂರೊಳಗೂ ಆಗ್ತೈತಿ ಖರೆ, ಇಲ್ಲಿ ಭಾಳ ಅಂದ್ರೆ ಭಾಳ ಹಿಟ್ ಐತಿ. ಬಿಸಿಲು ಸಿಕ್ಕಾಪಟ್ಟೆ, ಸ್ನಾನ ಮಾಡ್ದಂಗೆ ಆಗ್ತಿರ್ತೈತಿ ಫುಲ್. ನಮ್ಮ ಕಡೆನೂ ಹಂಗೆ ಅನಿಸ್ತಿರ್ತೈತಿ, ಆದರೆ ಇಲ್ಲಂತೂ ನಿಜವಾಗ್ಲೂ ಸ್ನಾನ ಮಾಡಿದ್ವಿ ಅನ್ಬೇಕು ಹಂಗೆ. ಈಗ ಮನೆಗೆ ಹೊಂಟಿದ್ದೇವೆ ನೋಡ್ರಿ ನಾವು. ಸೊ ನೋಡಿದ್ರಲ್ಲ ಫ್ರೆಂಡ್ಸ, ಇವತ್ತಿನ ಬ್ಲಾಗ ಯಾವ ಥರ ಇತ್ತು ಅಂಥೇಳಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ತದೆ. ಸೊ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.